ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಗಣೇಶನ ಕೂರ್ಸೋದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ದೊಡ್ಡ ಗಣೇಶ ತಂದು ಕೂರ್ಸೋಣ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಮನಸ್ವಿ ಏನಂತಾಳೆ, ಭೂಮಿ ಹೇಳೋ ಮಾತಿಗೆ ಇವಳು ಮನೆಯಿಂದ ತೊಗೊಂಬಂತಾಳೇನೋ ದುಡ್ಡು ಅನ್ನೋ ಥರ ಅವಳಿಗೆ ಹರ್ಟ್ ಆಗೋ ಥರ ಮಾತಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಎಲ್ಲರೂ ಮನಸ್ವಿ ಮುಖ ನೋಡ್ತಾ ಇರ್ತಾರೆ. ಅಜಿತ್ ಹೇಳ್ತಾನೆ, ಹೋಯ್ ಇದು ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ನೀನು? ಭೂಮಿ ನನ್ನ ಹೆಂಡ್ತಿ ಅಂದರೆ ಮಿಸ್ಸಸ್ ಅಜಿತ್ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಹಂಗಂತ ಹೇಳಿದ ತಕ್ಷಣ ಅವ್ರ ಅತ್ತೆಗಾಗಿರ್ಬೋದು ಎಲ್ಲರಿಗೂ ಶಾಕ್ ಆಗುತ್ತೆ. ಯಾಕೆ ಮನಸ್ವಿ ಈ ಥರ ಮಾತಾಡ್ತಾ ಇದ್ದಾಳೆ ಅನ್ನೋ ಥರ ಅವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ. ಸೊ ಅದಾದಮೇಲೆ ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಯೋಚನೆ ಇರಲಿ, ಗಮನ ಇಟ್ಬಿಟ್ಟು ಮಾತಾಡೋ, ಸರಿಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಅಜಿತ್ ಬೈಯೋಕ್ಕೆ ಶುರು ಮಾಡ್ತಾನೆ. ಹಂಗೆಲ್ಲ ಬೈಯೋಕ್ಕೆ ಶುರು ಮಾಡೋ ಅಷ್ಟೊತ್ತಿಗೆ ಅವ್ರ ಅಮ್ಮ ಹೇಳ್ತಾರೆ, ಮನಸ್ವಿ ಏನು ಮಾತಾಡ್ತಾ ಇದೆಯಾ ನೀನು? ಭೂಮಿ ಬಗ್ಗೆ ಈ ಥರ ಎಲ್ಲ ಮಾತಾಡೋದು ತಪ್ಪು, ಈ ಥರ ಎಲ್ಲ ನೀನು ಮಾತಾಡಬಾರ್ದು, ನೀನು ಮಾತಾಡಿರೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂತ ಅವಳೇನು ಮಾಡ್ತಾಳೆ, ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅವ್ರ ಅಪ್ಪ ಬರ್ತಾರೆ. ಅಪ್ಪ ಅಂತಂದರೆ ಶ್ರವಣ್ ಬರ್ತಾರೆ. ಬಂದ್ಬಿಟ್ಟು ಏನಾಯಿತು ಕಂದ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ಅವಳೇನು ಹೇಳೋದಕ್ಕೆ ಹೋಗೋದಿಲ್ಲ. ಅಷ್ಟರಲ್ಲಿ ಅಜ್ಜಿ ತಮ್ಮ ಏನು ಮಾಡ್ತಾರೆ, ಸಂಗೀತ ಎದ್ಬಿಟ್ಟು, ಇಲ್ಲ ಕಣೋ ಶ್ರವಣ, ಅದು ಹಿಂಗೆ ಮಾತಾಡ್ತಾ ಇದ್ವು, ಅವ್ರ ಆಶ್ರಮದಲ್ಲಿ ಚಿಕ್ಕ ಚಿಕ್ಕ ಗಣೇಶನ ಕೂರಿಸ್ತಾ ಇದ್ರು ಅಂತ ನೆನಪಿಸ್ಕೊತಾ ಇದ್ಲು, ಇವಾಗ ಇಲ್ಲಿ ದೊಡ್ಡ ಗಣೇಶನ ಕೂರಿಸ್ತೀರಾ ಅಂತ ಅಂದ್ಬಿಟ್ಟು ಖುಷಿಯಿಂದ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು, ಬೇರೆ ಏನಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೌದಾ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಶ್ರವಣ ಅಲ್ಲಿಂದ ಹೊರಡ್ತಾನೆ. ಅದು ಹೊರಟಾದ್ಮೇಲೆ ಇನ್ನು ಬೆಳಗ್ಗೆ ನೆಕ್ಸ್ಟ್ ಡೇಗೆ ಬರುತ್ತೆ. ಅವತ್ತೇನಾಗುತ್ತೆ ಅಂತ ಅಂದರೆ ಎಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೊತಾ ಇರ್ತಾರೆ. ಫುಲ್ಲು ಡೆಕೋರೇಷನ್ ಮಾಡ್ತಾ ಇರ್ತಾರೆ, ಎಲ್ಲವುದು ರೆಡಿ ಮಾಡ್ಕೊತಾ ಇರ್ತಾರೆ. ಮೋದಕ ಮಾಡಬೇಕು ಅಂತ ಅಂದ್ಬಿಟ್ಟು ಸಂಗೀತ ಎಲ್ಲದನ್ನು ರೆಡಿ ಮಾಡಿಕೊಂಡು ಮೋದಕ ಕರಿಯೋದಕ್ಕೆ ಇಟ್ಕೊಂಡಿರ್ತಾರೆ. ಅಷ್ಟರಲ್ಲಿ ಭೂಮಿ ಅಲ್ಲಿಗೆ ಬಂದ್ಬಿಟ್ಟು ಅತೇ ಅಂದ್ಕೊಂಡು ಬರ್ತಾಳೆ. ಹೇಳಮ್ಮ ಏನು ಸಮಾಚಾರ, ಏನು ಬಂದಿದ್ದು ಅಂದಾಗ, ಅತ್ತೆ ನಾನು ಹೆಲ್ಪ್ ಮಾಡ್ತೀನಿ, ನಾನು ಕರಿತೀನಿ ಅದಕ್ಕೆ. ಇಲ್ಲ ನೀನು ರೆಸ್ಟ್ ಮಾಡಬೇಕು, ಇಂಥ ಟೈಮಲ್ಲಿ ನಿನ್ನ ಕೈಲಿ ಕೆಲಸ ಮಾಡಿಸೋದ್ರಾಗತ್ತಾ, ಹೋಗಿ ನಿನ್ನ ಮಲ್ಕೋ, ರೆಸ್ಟ್ ಮಾಡೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಇನ್ನು ಹಾಲಿಗೆ ಬರ್ತಾಳೆ. ಹಾಲು ಕೂಡ ಎಲ್ಲ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಅಜಿತ್ ಅಪ್ಪ ಹೂವು ಎಲ್ಲ ಹಾಕ್ತಾ ಇರ್ತಾರೆ. ಅಷ್ಟರಲ್ಲಿ ಮನಸ್ವಿಗೆ ಹೇಳ್ತಾರೆ, ಹೂವು ತೆಕ್ಕೊಡು ಅಂತ ಅಂದ್ಬಿಟ್ಟು ಅವ್ರ ಚೇರ್ ಮೇಲೆ ನಿಂತಿರ್ತಾಳೆ. ಭೂಮಿ ಅದನ್ನ ನೋಡಿಬಿಟ್ಟು ಅವಳೇ ತೆಕ್ಕೊಡಕ್ಕೆ ಹೋದಾಗ ಅಜಿತ್ ಅಪ್ಪ ಹೇಳ್ತಾರೆ, ನಿನ್ಗಲ್ಲ ಹೇಳಿದ್ದು ಮನಸ್ವಿ ಕೊಡಲಿ ಅಂತ ಅಂದ್ಬಿಟ್ಟು ಅವಳ ಕೈಯಲ್ಲಿರೋ ಹೂವು ಇಸ್ಕೊಳ್ಳೋದಿಲ್ಲ ಅವರು. ಸೊ ಅಷ್ಟರಲ್ಲಿ ಏನು ಮಾಡ್ತಾಳೆ, ಅವಳೇನು ಮಾಡ್ತಾಳೆ, ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಹೂವು ಕೈಯಲ್ಲಿ ಇಟ್ಕೊಂಡು. ಮನಸ್ವಿ ಅಲ್ಲಿಂದ ಎದ್ದು ಬಂದ್ಬಿಟ್ಟು ಅವಳ ಕೈಯಲ್ಲಿರೋ ಹೂವನ್ನ ಕಿತ್ಕೊಂಡು ಅಜಿತ್ ಅಪ್ಪನಿಗೆ ಕೊಡ್ತಾಳೆ. ಆವಾಗ ಅವಳಿಗೆ ಒಂಥರ ಮುಜುಗರ ಆಗೋಗ್ಬಿಡುತ್ತೆ. ಅವಳು ಕೈಯಲ್ಲಿರುವಂಥ ಹೂವು ಕಿತ್ಕೊಂಡು ಕೊಟ್ಟ ತಕ್ಷಣ ಸರಿ ಅಂದ್ಬಿಟ್ಟು ಅವಳು ಭೂಮಿ ಏನು ಮಾಡ್ತಾಳೆ, ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ, ಅಲ್ಲಿಂದ ಒಂಥರ ಬೇಜಾರು ಮಾಡಿಕೊಂಡು ಹೊರಟುಬಿಡ್ತಾಳೆ. ಸೊ ಭೂಮಿ ಅಲ್ಲಿಂದ ಸೀದಾ ಬರೋದೇನೇ ಅಡುಗೆ ಮನೆಗೆ, ಮತ್ತೆ ಅಡುಗೆ ಮನೆಗೆ ಬರ್ತಾಳೆ. ಸೊ ಎಲ್ಲರೂ ಖುಷಿಯಾಗಿರುವಂಥ ಟೈಮಲ್ಲಿ ಒಂದೊಂದು ಸಲ ಭೂಮಿಗೆ ಈ ಥರ ಹರ್ಟ್ ಆಗೋದು ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ಅವಳು ಕೂಡ ಎಷ್ಟೇ ಬೇಜಾರಾದರೂ, ಎಷ್ಟೇ ನೋವು ಕೊಟ್ಟರು ಅವಳು ಒಂಚೂರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸೀದಾ ಅಲ್ಲಿಂದ ಅಡುಗೆ ಮನೆ ಕಡೆಗೆ ಬರ್ತಾಳೆ. ಅಡುಗೆ ಮನೆ ಕಡೆಗೆ ಬಂದ ತಕ್ಷಣ ಮತ್ತೆ ಅತ್ತೆ ಅಂದ್ಕೊಂಡು ಬರ್ತಾಳೆ. ಅತ್ತೆ ಅಂದರೆ ತುಂಬ ಇಷ್ಟ, ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಇಲ್ಲ ಅತ್ತೆ, ನಂಗೆ ಸುಮ್ಮನೆ ಕೂರೋದಕ್ಕಾಗೋದಿಲ್ಲ, ಒಂದೇ ಒಂದು ಮೋದಕ ಕರೆದು ಬಿಡ್ತೀನಿ ಅಂತ ಹೇಳಿದಾಗ, ಹೌದಾ ಸರಿ ಆಯಿತು, ಒಂದೇ ಒಂದು ಮಾತ್ರ ಕರಿಬೇಕು, ಬೇರೆ ಏನು ಮಾಡಬಾರ್ದು ಅಂತ ಅಂದಾಗ, ಹ್ಞೂ ಸರಿ ಆಯಿತು ಅಂತ ಅವಳು ಹೇಳ್ತಾಳೆ. ಈ ಕಡೆಗೆ ಇಲ್ಲಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಅಷ್ಟರಲ್ಲಿ ಅಜ್ಜಿ ಒಳಗೆ ಬರ್ತಾಳೆ. ಒಳಗೆ ಬಂದ್ಬಿಟ್ಟು ಏನು ಮಾಡ್ತಾ ಇದೆಯಾ ನೀನು ಅಂತ ಅಂದ್ಬಿಟ್ಟು ಕೇಳಿದಾಗ ಸಂಗೀತಾಗೆ ಹೇಳ್ತಾರೆ, ಏನು ಸಂಗೀತ ಏನು ಮಾಡ್ತಾ ಇದ್ದಾಳೆ, ನೀನು ಸೊಸೆಗೇಳು ಇದೆಲ್ಲ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅಂತ. ಅಷ್ಟರಲ್ಲಿ ಸಂಗೀತ ಹೇಳ್ತಾರೆ, ಅಮ್ಮ ಏನಂದ್ರಿ ನೀವು, ಸೊಸೆನಾ ಅಂತ ಅಂದಾಗ, ನೀನು ಸೊಸೆಗೇಳು, ಇದನ್ನು ನಾನೇ ಮಾಡ್ತೀನಿ, ನೀವು ಅದನ್ನು ಅವಳೆಲ್ಲ ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಇದನ್ನು ಕೇಳಿದಂತಹ ಸಂಗೀತಗಾಗಿರ್ಬೋದು, ಭೂಮಿಗಾಗಿರ್ಬೋದು ಸಿಕ್ಕಾಪಟ್ಟೆ ಖುಷಿಯಾಗೋಗ್ಬಿಡುತ್ತೆ. ಅಲ್ಲಿಗೆ ಅಜ್ಜಿ ಸೊಸೆ ಅಂತ ಒಪ್ಕೊತಾ ಇದ್ದಾರೆ ಭೂಮಿನ ಅನ್ನೋ ಖುಷಿ ಸಂಗೀತಗೆ, ಮತ್ತು ಭೂಮಿಗೆ ನನ್ನನ್ನು ಸೊಸೆ ಅಂತ ಒಪ್ಕೊತಾ ಇದ್ದಾರೆ ಅನ್ನೋ ಖುಷಿ ಭೂಮಿಗಾಗಿರುತ್ತೆ. ಸೊ ಇಬ್ಬರು ಖುಷಿ ಪಟ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಹಾಲಲ್ಲೆಲ್ಲ ಡೆಕೋರೇಷನ್ ಚೆನ್ನಾಗಾಗಿದೆಯಾ ಅಂತ ಅಂದ್ಬಿಟ್ಟು ಅಜ್ಜಿ ತಪ್ಪ ಎಲ್ಲರನ್ನೂ ಕೇಳ್ತಾ ಇರ್ತಾರೆ. ಎಲ್ಲರನ್ನೂ ಅಂತ ಅಂದರೆ ಅಲ್ಲಿ ಅಪೇಕ್ಷಾ ಮತ್ತು
ಮನಸ್ವಿ ಎಲ್ಲರೂ ಇರ್ತಾರೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದ್ಬಿಟ್ಟು. ಅಷ್ಟರಲ್ಲಿ ಅವ್ರು ಮಾತಾಡೋ ಅಷ್ಟರಲ್ಲಿ ಅಜಿತ್ತು ಮತ್ತು ಶ್ರವಣ್ ಇಬ್ಬರೂ ಗಣೇಶನ ತೊಗೊಂಬರ್ತಾರೆ. ಈ ಗಣೇಶ ಬಂತು, ಆರತಿ ತೊಗೊಂಬನ್ನಿ, ಗಣೇಶನ ಒಳಗೆ ಕರ್ಕೊಳ್ಳಿ, ಆರತಿ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಗ್ತಾನೆ. ಅಷ್ಟರಲ್ಲಿ ಎಲ್ಲರೂ ಗಣೇಶನ ತೊಗೊಂಬಂದ್ರು ಅನ್ನೋ ಖುಷಿಗೆ ಎಲ್ಲರೂ ಖುಷಿಯಾಗಿ ಗಣೇಶನ ಕಡೆಗೆ ಹೋಗ್ತಾರೆ. ಇಲ್ಲಿ ಹಾಲಲ್ಲಿ ಡೆಕೋರೇಷನ್ ಮಾಡ್ತಿದ್ದಂತಹ ಅಪ್ಪು ಆಗಿರ್ಬೋದು, ಮನಸ್ವಿ ಆಗಿರ್ಬೋದು, ಅಜಿತ್ ಅಪ್ಪ ಅವರು ಕೂಡ ಖುಷಿಯಿಂದ ಓಡೋಗ್ತಾರೆ. ಮನೇಲಿರೋರೆಲ್ಲರೂ ಗಣೇಶನ ನೋಡೋದಕ್ಕೋಸ್ಕರ ಬರ್ತಾರೆ. ಶ್ರವಣ ಮತ್ತು ಅಜಿತ್ ಇಬ್ರೂ ಗಣಪತಿ ಇಟ್ಕೊಂಡು ಬರ್ತಾರೆ. ಅದನ್ನು ನೋಡೋದಕ್ಕಂತೂ 2 ಕಣ್ಣು ಸಾಲದು, ಅಷ್ಟು ಖುಷಿ ಆಗ್ತಾ ಇರ್ತೈತೆ. ತುಂಬ ಚೆನ್ನಾಗಿರುವಂಥ ಗಣಪತಿ ತೊಗೊಂಬಂದಿರ್ತಾರೆ. ಅದನ್ನು ನೋಡಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಗಣೇಶ ಬಂದ ನಮ್ಮ ಮನೆಗೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ ಅಂತ ಅಂದ್ಬಿಟ್ಟು ನಮಸ್ತೆ ಮಾಡ್ಕೊತಾ ಇರ್ತಾರೆ, ಕೈ ಮುಗಿತಾ ಇರ್ತಾರೆ. ಈ ಥರ ದೇವರಂದರೆ ಎಲ್ರಿಗೂ ಭಕ್ತಿ ಇದ್ದೇ ಇರುತ್ತೆ ಅಲ್ವರ. ಎಲ್ಲರೂ ಖುಷಿಯಿಂದ ಸಂತೋಷವಾಗಿ ಗಣೇಶನ ಬರ್ಮಾಡ್ಕೊತಾ ಇರ್ತಾರೆ. ಇದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಸೀನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಷ್ಟೇ ನೋವುಗಳು ದ್ವೇಷಗಳಿದ್ರೂ ದೇವರ ಪೂಜೆ, ದೇವರು ಅಂತ ಅಂದರೆ ಎಲ್ಲರೂ ಒಂದಾಗೋ ಥರ ಅನಿಸ್ಬಿಡುತ್ತೆ. ಇನ್ನು ಸಂಗೀತ ಹೇಳ್ತಾರೆ, ಭೂಮಿಗೆ ಹೋಗಿ ಆರತಿ ತೊಗೊಂಬ, ಆರತಿ ಮಾಡಿಬಿಟ್ಟು ಗಣೇಶನ ಒಳಗಡೆ ಕರ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಸಂಗೀತ ಮತ್ತು ಭೂಮಿ ಇಬ್ಬರೂ ಗಣಪತಿಗೆ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊತಾರೆ. ಆ ಶ್ರವಣ ಮತ್ತು ಅಜಿತ್ ಇಬ್ಬರೂ ಗಣೇಶನ ಒಳಗಡೆ ತೊಗೊಂಬರ್ತಾರೆ. ಅಷ್ಟರಲ್ಲಿ ಗಣೇಶನ ಕೂರಿಸ್ಬಿಟ್ಟು ಇನ್ನು ಶ್ರವಣ ಎಲ್ಲರಿಗೂ ಹೊಸ ಬಟ್ಟೆ ತೊಗೊಬಂದಿರ್ತಾರೆ ಹಬ್ಬಕ್ಕೋಸ್ಕರ. ಎಲ್ಲರಿಗೂ ಒಂದೊಂದೇ ಬಟ್ಟೆ ಕೊಡ್ತಾ ಇರ್ತಾರೆ. ಕೊಡಬೇಕಾದ್ರೆ ಭೂಮಿ ಇರ್ತಾಳೆ, ಭೂಮಿಗೆ ಕೊಡಬೇಕಾದ್ರೆ ಏನೋ ಸೈಲೆನ್ಸು, ಅವಳಿಗೇನೋ ಒಂಥರ ಏನೋ ಒಂದು ಬಾಂಧವ್ಯ ಅವರಿಬ್ಬರಿಗೂ ಗೊತ್ತಿಲ್ಲದೆ ಇರೋವಂಥದ್ದು. ಅವರಿಬ್ಬರು ಕಣ್ಗಳಾಗಿರ್ಬೋದು, ಅವರು ಇರೋ ರೀತಿ ಆಗಿರ್ಬೋದು, ಶ್ರವಣಗೆ ಸ್ವಂತ ಮಗಳು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಆದರೆ ಗೊತ್ತಾಗಿರೋದಿಲ್ಲ, ನನ್ನ ಮಗಳೇ ಅನ್ನೋದೇ ಗೊತ್ತಾಗಿರೋದಿಲ್ಲ. ಅದು ನಿಜ ಇದ್ರೂ ಗೊತ್ತಿರೋದಿಲ್ಲ. ಸೊ ಎಲ್ಲರೂ ಬಟ್ಟೆ ತೊಗೊಂಬರ್ತಾರೆ. ಹೋಗ್ಬಿಟ್ಟು ಎಲ್ಲರೂ ಬಟ್ಟೆ ಹಾಕ್ಕೊಂಬನ್ನಿ, ಪೂಜೆಗೆ ಟೈಮ್ ಆಗುತ್ತೆ, ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿಯಿಂದ ಬಟ್ಟೆ ತೊಗೊಂಡು ಅಲ್ಲಿಂದ ಹೊರಡ್ತಾರೆ. ಸೊ ಗಣೇಶನ ಹಬ್ಬ ಈ ಸಲ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ವಿಘ್ನಗಳು ಪರಿಹಾರ ಆಯಿತು, ನಮಗೂ ಸಮಾಧಾನ ಇದೆ ಅಂತ ತಿಳ್ಕೊಂಡು ಎಲ್ಲರೂ ಬಟ್ಟೆಗಳು ಹಾಕೊಳಕ್ಕೆ ಹೋಗ್ತಾರೆ. ಇನ್ನು ಅಜಿತ್ತು ಮತ್ತು ಭೂಮಿ ರೆಡಿ ಆಗ್ತಾ ಇರ್ತಾರೆ. ಭೂಮಿಗೆ ಸೀರೆ ಉಟ್ಕೊಳ್ಳೋಕ್ಕಾಗೋದಿಲ್ಲ. ಅಜಿತ್ ಏನು ಮಾಡ್ತಾನೆ, ಬೇಗ ರೆಡಿ ಆಗು ಅಂತ ಹೇಳ್ತಾ ಇರ್ತಾನೆ. ನಿಮಗೆ ಗೊತ್ತಲ್ಲ ಸಾಹೇಬ್ರೆ, ಹೇಗೆ ಸೀರೆ ಉಟ್ಕೊಳ್ಳೋದು, ಕೈ ಎಷ್ಟು ನೋವಿದೆ ಅಂತ ಗೊತ್ತು ಅಲ್ವಾ, ಆಗ್ತಾ ಇಲ್ಲ ಅಂದಾಗ ಸರಿ ಆಯಿತು ಉಟ್ಕೊತೀನಿ ತಡೀರಿ ಅಂತ ಹೇಳ್ತಾಳೆ. ಬೇಗ ಉಟ್ಕೋ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವಳ ಕೈಲಿ ಆಗೋದೇ ಇಲ್ಲ. ಅವ್ರ ಅಮ್ಮ ಬೇರೆ ಆಚೆ ನಿಂತ್ಕೊಂಡು ಭೂಮಿ ರೆಡಿ ಆದ್ಯಾ ಅಂತಾನೇ ಇರ್ತಾರೆ. ಅಜಿತ್ ಏನು ಮಾಡ್ತಾನೆ, ನಿನ್ನೆ ಬಿಟ್ಟರೆ ಇದಂತೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನೇ ಸೀರೆ ಉಡ್ಸೋದಕ್ಕೆ ಬರ್ತಾನೆ. ಅವರಿಬ್ಬರ ಮಧ್ಯೆನೂ ಅಷ್ಟೇ ಏನೋ ಒಂಥರ ಕನೆಕ್ಷನು, ಇಷ್ಟು ದಿನ ಜೊತೆಗಿರೋದಾಗಿರ್ಬೋದು, ಫ್ರೆಂಡು ಅದು ಇದು ಅಂತ ಅಂದ್ಕೊಂಡು. ಅಷ್ಟರಲ್ಲಿ ಅವನು ಬಂದು ನರಿಗೆ ಹಾಕೋಕ್ಕೆ ಶುರು ಮಾಡ್ತಾನೆ. ನಿನ್ನನ್ನು ನಂಬ್ಕೊಂಡ್ರೆ ಅಮ್ಮ ಇಬ್ರಿಗೂ ಒಡೆದು ಕರ್ಕೊಂಡು ಹೋಗ್ತಾರೆ, ಇನ್ನೂ ಎಷ್ಟೊತ್ತು ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ಅವಳ ಪಕ್ಕ ಬಂದು ನಿಂತ್ಕೊತಾನೆ. ಅಷ್ಟರಲ್ಲಿ ಅವಳೇನು ಮಾಡ್ತಾಳೆ, ಸಾಹೇಬ್ರೆ ನಿಮಗೆ ಗೊತ್ತು ಅಲ್ವಾ ನನ್ನ ಕೈ ನೋವಾಗಿದೆ ಅಂತ ಅಂದ್ಬಿಟ್ಟು, ಏನು ಮಾಡೋದು, ಇಷ್ಟು ನೋವಿರಬೇಕಾದ್ರೆ ನಾನು ಹೆಂಗೆ ಸೀರೆ ಉಟ್ಕೊಳ್ಳಿ, ನರಿಗೆ ಹಾಕೋದಕ್ಕೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಅಷ್ಟರಲ್ಲಿ ಅವನೇನು ಮಾಡ್ತಾನೆ, ಸರಿ ತಿರುಗು ಈ ಕಡೆಗೆ ಅಂತ ಹೇಳ್ಬಿಟ್ಟು ಬಂದು ಅವಳದು ನರಿಗೆ ಉಯ್ಯೋಕ್ಕೆ ಶುರು ಮಾಡ್ತಾನೆ. ನರಿಗೆ ಎಲ್ಲ ನೀಟಾಗಿ ಉಯ್ದ್ಬಿಟ್ಟು ಕೊಟ್ಟು ಸರಿ ಆಯಿತು ಸಿಗಿಸ್ಕೊ ಅಂತ ಹೇಳ್ತಾನೆ. ಇದು ನೆಕ್ಸ್ಟ್ ನೀವೇ ಮಾಡಬೇಕು, ನಾನು ಮಾಡೋಕ್ಕಾಗೋದಿಲ್ಲ ಅಂದಾಗ ಸರಿ ಆಯಿತು ನನಗೆ ಗೊತ್ತು ಅಂತ ಹೇಳ್ತಾಳೆ ಭೂಮಿ. ಇನ್ನೂ ಪಿನ್ ಹಾಕೊಬೇಕು ಸೆರಗಿಗೆ ಅಂತ ಅಂದ್ಬಿಟ್ಟು ತುಂಬಾ ಒದ್ದಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅವನು ಮತ್ತೇನು ನಿಂದು ಅಂತ ಅಂದಾಗ, ಇದನ್ನ ಹೆಂಗೆ ಒಂದು ಕೈಯಲ್ಲಿ ಬಿಚ್ಚೋದು ನೋಡಿ, ಅದು ತೆಗಿಯೋಕ್ಕೆ ಬರ್ತಾಯಿಲ್ಲ ಅಂತ ಭೂಮಿ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಸೆರಗು ಕೂಡ ರೆಡಿ ಮಾಡ್ತಾನೆ. ಸೊ ಆವಾಗ ಅವರಿಬ್ಬರ ಮಧ್ಯೆ ಏನೋ ಒಂಥರ ಒಂದು ಫೀಲು, ಅವಳು ಅವ್ನ ಕಣ್ಣು ನೋಡೋದಾಗಿರ್ಬೋದು, ಅವಳನ್ನ ನೋಡೋದಾಗಿರ್ಬೋದು, ಈ ಥರದ್ದೆಲ್ಲ ನೋಡ್ತಾ ಇದ್ದರೆ ಏನೋ ಒಂದು ಕನೆಕ್ಷನ್ನು ಅಲ್ಲಿ ಶುರುವಾಗೋ ಥರ. ಇನ್ನು ಮನಸ್ವಿ ಬಂದರೆ ಮನಸ್ವಿಗೆ ಸಿಕ್ಕಾಬಟ್ಟೆ ಕೋಪ ಇರುತ್ತೆ. ಆ ಶ್ರವಣ ತೊಗೊಂಬಂದಿರೋ ಬಟ್ಟೆನ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ಇದು ನಿನ್ನ ಸಮಾಧಿ ಮೇಲೆ ಹಾಕ್ತೀನಿ, ನಾನು ಹಾಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊತಾ ಇರ್ತಾಳೆ. ಅವಳಿಗೆ ಆ ಕೋಪ ತಡಿಲಾರ್ದಲೆ ಅವ್ನು ತೊಗೊಂಬಂದಿರೋ ಬಟ್ಟೆನ ತೆಗೆದು ಬಿಸಾಕ್ಬಿಡ್ತಾಳೆ. ಅದನ್ನು
ಅವ್ರ ಚಿಕ್ಕಮ್ಮ ಅಂತ ಅಂದರೆ ಮೇಡಮ್ ಅಂತ ಕರಿತಾ ಇರ್ತಾಳಲ್ಲ, ಅವರು ಕೂಡ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಆ ಬಟ್ಟೆ ಕವರ್ ಎತ್ಕೊಂಡು ಹತ್ರ ಹೋಗ್ತಾರೆ. ಏನು ಮಾಡ್ತಾ ಇದೀಯ ನೀನು? ನಿನ್ಗೇನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿದೆಯಾ? ರಾಣಾ ಜೈಲಿಗೆ ಹೋದ್ಮೇಲಂತೂ ನೀನು ಫುಲ್ ಚೇಂಜ್ ಆಗಿದೆಯಾ, ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ಮನೇಲಿ ಇಬ್ಬಿಬ್ಬರು ಪೊಲೀಸ್ನವ್ರು ಇರೋದು, ಸ್ವಲ್ಪ ಅನುಮಾನ ಬಂತು ಅಂದ್ರೂ ನಮಗೆ ಪ್ರಾಬ್ಲಮ್ ಆಗುತ್ತೆ, ಈ ಥರ ಎಲ್ಲ ನಡ್ಕೊಳ್ಳೋದು ಸರಿ ಇರೋದಿಲ್ಲ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ಹಂಗಂದಾಗ ಅಲ್ಲ ಮೇಡಮ್, ಇದು ಎಷ್ಟು ಮಟ್ಟಿಗೆ ಸರಿ, ನಾನೇ ಈಗ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಪರಿಚಯ ಮಾಡಿಸಿದ್ದು, ನೋಡಿದ್ರೆ ಇವಾಗ ಇಲ್ಲಿಂದನೇ ಅವರು ಜೈಲಿಗೆ ಹೋಗೋ ಥರ ಆಯಿತು. ರಾಣಾ ಅಂತ ಅಂದ್ಬಿಟ್ಟು ಅವ್ರ ಗಡಿಗೆ ಮಾತಾಡ್ತಾ ಇರ್ಬೇಕಾದ್ರೆ, ಸರಿ ಏನೋ ಒಂದು ಮಾಡೋಣ ಬಿಡಿಸೋದಕ್ಕೆ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವಳು ಹೇಳಿದಾಗ ಅಷ್ಟರಲ್ಲಿ ಅಪ್ಪು ಬರ್ತಾಳೆ. ಮನಸ್ವಿ ರೆಡಿ ಆದ್ಯಾ, ಏನು ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು, ಹಾಂ ರೆಡಿ ಆಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ಅಯ್ಯೋ ಇನ್ನೂ ರೆಡಿ ಆಗಿಲ್ವಾ ಅಂದಾಗ, ಹಾಂ ರೆಡಿ ಆಗಬೇಕು, ರೆಡಿ ಆಗ್ತೀನಿ ಮೇಡಮ್ ಅದೇ ಹೇಳ್ತಿದ್ರು ಅಂದಾಗ, ಹಾಂ ಮೇಡಮ್ಮ ಏನು ಹೇಳ್ತಾ ಇದೆಯಾ ನೀನು, ಇವ್ರು ಹೆಂಗೆ ಮೇಡಮ್ ಆಗ್ತಾರೆ ಅಂದ್ಬಿಟ್ಟು ಅವಳು ಶಾಕಲ್ಲಿರ್ತಾಳೆ. ಅದನ್ನು ಕೇಳಿಸ್ಕೊಂಡಂತಹ ಅವ್ರ ಚಿಕ್ಕಮ್ಮ ಭಯದಿಂದ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ. ಏನು ಮಾತಾಡ್ತಾ ಇದೆಯಾ ನೀನು ಅಂದ್ಬಿಟ್ಟು. ಅಷ್ಟರಲ್ಲಿ ಅವಳು ಹೇಳ್ತಾಳೆ, ಇಲ್ಲ ಸ್ವಲ್ಪ ಏನಾದರೂ ಬುದ್ಧಿ ಹೇಳಕ್ಕೆ ಬಂತು ಅಂದರೆ ಈ ಥರ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಹೌದಾ ಏನಾಯಿತು, ಏನಕ್ಕೆ ಈ ಥರ ಮಾಡಿದ್ದು ಅಂದಿದ್ದಕ್ಕೆ, ಅಪ್ಪ ತಂದಿರೋ ಬಟ್ಟೆ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದೆ, ಚಿಕ್ಕಮ್ಮ ಬುದ್ಧಿ ಹೇಳ್ತಾ ಇದ್ರು, ಅದಕ್ಕೆ ಆ ಥರ ಹೇಳಿದ್ದು ಅಂತ ಹೇಳ್ತಾಳೆ. ಓ ಅಷ್ಟೇನಾ, ಸರಿ ಆಯಿತು, ಬುದ್ಧಿ ಹೇಳಿದ್ರೆ ಕೇಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಅವಳು ಸರಿ ಬಾ ನಾನು ನಿಂಗೆ ರೆಡಿ ಆಗೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕವರ್ ತಗೊಂಡೋಗ್ತಾರೆ. ಇನ್ನೂ ಅಜ್ಜಿ ಒಡವೆದು ಬಾಕ್ಸ್ ಇಟ್ಕೊಂಡು ಕುತ್ಕೊಂಡು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವಳು ಬಂದ್ಬಿಟ್ಟು, ಏನಮ್ಮ ಮಾಡ್ತಾ ಇದ್ದೀರಾ ಅತ್ತೆ, ಏನು ಬಾಕ್ಸಲ್ಲಿ ಒಡವೆ ಇಷ್ಟೊಂದು ಒಡವೆ ತೆಗೆದಿಟ್ಕೊಂಡಿದ್ದೀರಾ ಅಂದಿದ್ದಕ್ಕೆ, ಇವತ್ತು ಹಬ್ಬ ಅಲ್ವಾ ಎಲ್ರಿಗೂ ಒಡವೆ ಕೊಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಂಗಂತ ಹೇಳಿದಾಗ, ಹೌದಾ ಸರಿ ಆಯಿತು ಅಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಯಾರ್ಯಾರಿಗೆ ಏನೇನು ಒಡವೆ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳೋಕ್ಕೆ ಶುರು ಮಾಡ್ತಾರೆ. ಇದು ನಿನಗೆ, ಇದು ಅಪ್ಪುಗೆ, ಮತ್ತು ಇದು ಮನಸ್ವಿಗೆ, ಇದು ಸಂಗೀತಗೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಒಂದು ಬಳೆ ಬಾಕ್ಸ್ ಇರುತ್ತೆ, ಅದು ಅಂತ ಕೇಳಿದಾಗ ಇದು ಆ ಹುಡುಗಿಗೆ ಅಂತಾಳೆ. ಸಂಗೀತ, ಯಾವ ಹುಡುಗಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಯಾವ ಹುಡುಗಿ ಅಂದರೆ ಯಾರು ಅಂದಾಗ, ಅದೇ ಅಜಿತ್ನ ಹೆಂಡ್ತಿಗೆ ಇದು ಅಂದ್ಬಿಟ್ಟು ಬಳೆ ಬಾಕ್ಸ್ ಇಟ್ಕೊಂಡಿರ್ತಾರೆ ಅಜ್ಜಿ. ಸೊ ಗಣೇಶನ ಕೃಪೆಯಿಂದ ಏನೋ ಸ್ವಲ್ಪ ಅಜ್ಜಿ ಮನಸ್ಸು ಚೇಂಜ್ ಆಗ್ತಾ ಇದೆ ಅನ್ನೋ ಖುಷಿ ಸಂಗೀತಾಗಿರುತ್ತೆ. ಅಷ್ಟರಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಓ ಸರಿ ಆಯಿತು ಎಲ್ಲರಿಗೂ ಕೊಡಿ ಅಂತ ಈ ಥರ ಮಾತಾಡ್ತಾ ಇರ್ತಾರೆ. ಒಂದು ಸಂತೋಷದ ವಾತಾವರಣ ಅಲ್ಲಿರುತ್ತೆ. ಸೊ ಇವತ್ತಿನ ಸಂಚಿಕೆ ಇದಾಗಿತ್ತು. ಮುಂದೇನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.